ಹೇ ಮೈ ಡಿಯರ್ ಹಾರರ್ ಸ್ಟೋರಿ ಲಿಸ್ನರ್ಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಅರ್ಚನಾ ಗೌಡ ಯೂಟ್ಯೂಬ್ ಚಾನಲ್. ಐ ಹೋಪ್ ಇದಕ್ಕೆ ಮೊದಲೇ ಮಾಡಿದ ಎಲ್ಲ ವೀಡಿಯೋಸು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ವೀಡಿಯೋಸ್ನ ನೋಡಿಲ್ಲ ಈಗಲೇ ಹೋಗಿ ವೀಡಿಯೋಸ್ನ ಚೆಕ್ ಮಾಡಿ. ನಿಮ್ಮ ಅರ್ಚನಾ ಗೌಡ ಯೂಟ್ಯೂಬ್ ಚಾನಲಲ್ಲಿ ಹಾರರ್ ಸ್ಟೋರೀಸ್ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಅದು ಕೂಡ ಟ್ರೂ ಸ್ಟೋರೀಸ್ ಆಗಿರುತ್ತೆ, ಯಾವುದೇ ರೀತಿ ಕಟ್ಟಿರೋ ಸ್ಟೋರೀಸ್ ಅಲ್ಲ. ಹಾಗೆಯೇ ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ. ಇವತ್ತು ನಾನು ಹೇಳೋಕೆ ಬಂದಿರೋ ಆ ಘಟನೆ ಬಗ್ಗೆ ಹೇಳೋದಕ್ಕೆ ಶುರು ಮಾಡಿಬಿಡೋಣ. ಈ ಒಂದು ಘಟನೆ ನಡೆದಿದ್ದು 2008 ಸಮಯದಲ್ಲಿ. ಹೌದು, 3 ಜನ ಸ್ನೇಹಿತರಿರ್ತಾರೆ, ಸಂತೋಷ್, ವಿಜಯ್ ಮತ್ತು ನಾಗರಾಜ್ ಅಂತೇಳಿ. 3 ಜನ ಕೂಡ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಸಂತೋಷ್ ಮತ್ತು ವಿಜಯ್ ಸಿಟಿಯಲ್ಲೇ ಇರ್ತಾರೆ ಫ್ಯಾಮಿಲಿ ಜೊತೆ, ಬಟ್ ನಾಗರಾಜ್ ಹಳ್ಳಿಯಲ್ಲಿ ಇರ್ತಾನೆ. ನಾಗರಾಜ್ ಹೇಳ್ತಾರೆ, ನನಗೆ ಹಳ್ಳಿಯಿಂದ ಇಲ್ಲಿಗೆ ಓಡಾಡೋದಕ್ಕೆ ಕಷ್ಟ ಅನಿಸುತ್ತೆ, ಸೊ ಅದಕ್ಕೋಸ್ಕರ ನಾನು ಸಿಟಿಲೇ ಮನೆ ನೋಡಬೇಕು ಅಂತ ಇದ್ದೀನಿ ಅಂತ. ಅದಕ್ಕೋಸ್ಕರ ಸಂತೋಷ್ ಮತ್ತು ವಿಜಯ್ ಇಬ್ಬರು ಸೇರಿ ನಾಗರಾಜ್ಗೆ ಒಂದು ಮನೆನ ಹುಡುಕೊಡ್ತಾರೆ. ಅವ್ರ ಮನೆ ಹುಡುಕಿದ ಥರನೇ ನಾಗರಾಜ್ಗೂ ಮನೆ ಸಿಕ್ತು. ನಾಗರಾಜ್ ಅವ್ರ ಫ್ಯಾಮಿಲಿ ಸಮೇತ ಸಿಟಿಯಲ್ಲಿ ಮನೆಗೆ ಶಿಫ್ಟ್ ಆಗ್ತಾರೆ. ನಾಗರಾಜ್ ಶಿಫ್ಟ್ ಆಗೋದು ಅವನ ಹೆಂಡತಿ, ಹಾಗೆಯೇ ಅವನಿಗೊಂದು ಮಗು ಇರುತ್ತೆ. ಅವನ ತಾಯಿ ಮತ್ತು ಅವರ ಅಪ್ಪ, ಇಷ್ಟು ಜನ ಅವನೇನು ಬಾಡಿಗೆ ಮನೆ ಮಾಡ್ತಾನೆ ಆ ಮನೆಗೆ ಶಿಫ್ಟ್ ಆಗ್ತಾರೆ. 3 ಜನದ್ದು ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಾ ಇರುತ್ತೆ. 3 ಜನ ಪಾರ್ಟ್ನರ್ಶಿಪ್ಪಲ್ಲಿ ಲಾರಿ ಕೂಡ ತೊಗೊಂಡಿರ್ತಾರೆ. ಸೊ ಎಲ್ಲನೂ ಚೆನ್ನಾಗೇ ಹೋಗ್ತಾ ಇರೋ ಟೈಮಲ್ಲಿ ಯಾಕೋ ಗೊತ್ತಿಲ್ಲ, ನಾಗರಾಜ್ ಫ್ಯಾಮಿಲಿಯವ್ರಿಗೆ ಒಬ್ಬೊಬ್ರಿಗೇನೆ ಹುಷಾರಿಲ್ದೇ ಇರೋ ಥರ ಶುರುವಾಗುತ್ತೆ. ಆರೋಗ್ಯ ಕೆಡ್ತಾ ಹೋಗುತ್ತೆ. ಒಬ್ಬರು ಒಂದು ದಿವಸ ಚೆನ್ನಾಗಿದ್ರೆ ಇನ್ನೊಬ್ರಿಗೆ ಚೆನ್ನಾಗಿರಲ್ಲ. ಆ ಥರ ಫ್ಯಾಮಿಲಿಲಿ ಅನಾರೋಗ್ಯ ತುಂಬಾ ಕಾಡ್ತಾ ಇರುತ್ತೆ. ಅದಕ್ಕೆ ನಾಗರಾಜ್ ಹಳ್ಳಿ ಬಿಟ್ಟೇನೋ ಸಿಟಿಗೆ ಬಂದಾಯಿತು, ಅಲ್ಲಿಂದ ಇಲ್ಲಿಗೆ ಓಡಾಡೋಕ್ಕಾಗಲ್ಲ ಅಂತ ಇಲ್ಲಿಗೆ ಬಂದಾದ್ಮೇಲೆ ಮನೆಯವ್ರಿಗೆ ಒಬ್ರಿಗಾದ್ಮೇಲೆ ಒಬ್ರಿಗೆ ಹುಷಾರಿಲ್ಲದೆ ಥರ ಆಗ್ತಾ ಇದೆ ಅಂತ ಸಂತೋಷ್ ಮತ್ತು ವಿಜಯ್ ಹತ್ರ ಹೇಳ್ಕೊತಾನೆ. ವಿಜಯ್ ಮತ್ತು ಸಂತೋಷ್ ಅವನ ಫ್ರೆಂಡ್ಗೆ ಸಮಾಧಾನ ಮಾಡ್ತಾರೆ. ನಾಗರಾಜ್ ಅವರಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ, ಇಲ್ಲಿ ವೆದರು, ಇಲ್ಲಿ ಊಟ, ಇಲ್ಲಿ ಒಂದು ವಾತಾವರಣಕ್ಕೆ ಸೆಟ್ ಆಗೋದಕ್ಕೆ ಅವ್ರಿಗೆ ಟೈಮ್ ಬೇಕಾಗುತ್ತಲ್ವ, ಮೇ ಬಿ ಅದಕ್ಕೋಸ್ಕರ ಈ ಥರ ಆಗ್ತಾ ಇರ್ಬೋದು, ಏನು ಟೆನ್ಷನ್ ತೊಗೋಬೇಡ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ನಾಗರಾಜ್ ಕೂಡ ಇವ್ರು ಹೇಳಿದ್ನ ಕೇಳಿ ಸಮಾಧಾನ ಮಾಡಿಕೊಂಡು ಫ್ಯಾಮಿಲಿಯವ್ರ ಜೊತೆ ಇರೋಕ್ಕೆ ಶುರು ಮಾಡ್ತಾನೆ. ಸೊ ಹೀಗೆ ಎಲ್ಲನೂ ಅದಾಗದೆ ನಡೀತಾ ಇತ್ತು ಕೆಲಸಗಳು ಎಲ್ಲದನ್ನು ಕೂಡ. ಅನಾರೋಗ್ಯ ಸಮಸ್ಯೆ ಏನೋ ಬರ್ತಾ ಇತ್ತು, ಹೋಗ್ತಾ ಇತ್ತು. ಆಲ್ಮೋಸ್ಟ್ ಒಂದು 3 ತಿಂಗಳು ಅವರ ಮನೇಲಿ ಕಂಪ್ಲೀಟ್ ಮಾಡ್ತಾರೆ. ಅದಾದಮೇಲೆ ಮನೇಲಿ ಏನೋ ಅಂತ ಅವ್ರಿಗೆ ಅನ್ಈಸಿ ಫೀಲ್ ಆಗೋಕ್ಕೆ ಶುರುವಾಗುತ್ತೆ. ಆ ಮನೆಗೆ ಹೋಗ್ಬಿಟ್ಟು 3 ತಿಂಗಳಾಗಿರುತ್ತೆ. 3 ತಿಂಗಳಾಗ್ತಾ ಬಂದ್ರೂ ಆ ಒಂದು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಇನ್ನೇನೇ ತೊಂದರೆಗಳು ಕಮ್ಮಿ ಆಗಿರಲ್ಲ, ಇನ್ನೂ ಜಾಸ್ತಿನೇ ಆಗ್ತಿರುತ್ತೆ. ಮನೇಲಿ ಏನೋ ಒಂಥರ ವಿಚಿತ್ರವಾದ ಕಾಟ ಇದೆ ಅನ್ನೋದು ಕೂಡ ಅವ್ರಿಗೆ ಅನುಭವಕ್ಕೆ ಬರ್ತಾ ಇರುತ್ತೆ. ಇದೆಲ್ಲ ಸಮಸ್ಯೆನ ನಾಗರಾಜ್ ವಿಜಯ್ ಮತ್ತು ಸಂತೋಷ್ ಹತ್ರ ಹೇಳ್ಕೊತಾನೆ. ಸಂತೋಷ್ ಮತ್ತು ವಿಜಯ್ ನಾಗರಾಜ್ಗೆ ಸಮಾಧಾನ ಮಾಡ್ತಾರೆ. ಸಮಾಧಾನ ಮಾಡಿ, ಅದೇನೇ ಇರಲಿ ಕಣೋ, ನೋಡೋಣ, ನಿನ್ಗದು ಓಕೆ ಆಗಿಲ್ಲ ಅಂದರೆ ಮನೆ ಚೇಂಜ್ ಮಾಡಿದರೆ ಆಯಿತು, ಇಷ್ಟೊಂದು ರಿಸ್ಕ್ ತೊಗೊಂಡು ನಿನ್ನಲ್ಲಿರೋ ಅವಶ್ಯಕತೆ ಏನಿಲ್ಲ ಬಿಡು ಅಂತಾರೆ. ಸೊ ಆವಾಗ ನಾಗರಾಜ್ ಮತ್ತು ಸಂತೋಷ್, ವಿಜಯ್ 3 ಜನನೂ ಮಾತಾಡಿ ಅವ್ರವ್ರ ಮನೆಗೆ ಹೊರಡ್ತಾರೆ. ಅದಾಗಿ 3 ದಿವಸ ಆದಮೇಲೆ ಸಂತೋಷ್ ಮತ್ತು ವಿಜಯ್ ನಾಗರಾಜ್ ಮನೆಗೆ ಬರ್ತಾರೆ. ರಾತ್ರಿ ಒಂದು 9:30-10 ಗಂಟೆ ಆಗಿತ್ತು. ಮನೆ ಹತ್ರ ಬರ್ತಾರೆ. ಮನೆ ಹೊರಗಡೆ ಲೈಟ್ ಆನ್ ಆಗಿತ್ತು, ಒಳಗಡೆನೂ ಕೂಡ. ಸಂತೋಷ್ ಮನೆ ಬೆಲ್ನ ಕ್ಲಿಕ್ ಮಾಡ್ತಾನೆ. ಕಾಲಿಂಗ್ ಬೆಲ್ ಕ್ಲಿಕ್ ಮಾಡಾದ್ಮೇಲೆ ಒಳಗಡೆ ಯಾರೂ ರೆಸ್ಪಾಂಡ್ ಮಾಡಲ್ಲ, ಬಟ್ ಒಳಗಡೆ ನಾಗರಾಜ್ನ ತಾಯಿ ಮಾತಾಡ್ತಾ ಇರೋ ವಾಯ್ಸ್ ಕೇಳಿಸ್ತಾ ಇರುತ್ತೆ. ಸೊ ಅದಕ್ಕೆ ಒಳಗಡೆ ಏನಾದ್ರು ಕೆಲಸದಲ್ಲಿ ಇರ್ಬೋದೇನೋ, ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಇನ್ನೊಂದ್ಸರಿ ಕಾಲಿಂಗ್ ಬೆಲ್ನ ಕ್ಲಿಕ್ ಮಾಡ್ತಾರೆ. ಒಳಗಡೆಯಿಂದ ಸಂತೋಷ್ ಸಾಯಿ ವಾಯ್ಸ್ ಬರುತ್ತೆ, ಇರಪ್ಪ ಬಾಗಿಲು ತೆಗಿತೀನಿ, ಸ್ವಲ್ಪ ಸ್ನಾನಕ್ಕೆ ಬಂದಿದ್ದೆ ಅಂತ ಹೇಳ್ತಾರೆ. ಅವರು ಸ್ನಾನಕ್ಕೆ ಹೋಗಿರಬೇಕು, ಮನೇಲಿ ನಾಗರಾಜನೂ ಇಲ್ವಾ, ನಾವು ಬೇರೆ ಟೈಮಲ್ಲಿ ಬರಬೇಕಿತ್ತು ಅಂತ ಇಬ್ಬರು ಒಬ್ರಿಗೊಬ್ರು ಮಾತಾಡಿಕೊಂಡು ಬಾಗಿಲ ಹತ್ರ ನಿಂತ್ಕೊಂಡು ವೆಯ್ಟ್ ಮಾಡ್ತಾರೆ. ಒಂದು 1/4 ಗಂಟೆ ಆದ್ರೂ ಮತ್ತೆ ಅಲ್ಲಿಂದ ಏನೂ ರೆಸ್ಪಾನ್ಸ್ ಬರಲ್ಲ. ಮತ್ತೆ ಇನ್ನೊಂದ್ಸರಿ ನಾಗರಾಜ್ ಕಾಲ್ ಮಾಡಬೇಕು ಅಂತೇಳ್ಬಿಟ್ಟು ಸಂತೋಷ್ ಅಂದ್ಕೊತಾನೆ. ಕಾಲ್ ಮಾಡೋದೇನೋ, ಇನ್ನೊಂದ್ಸರಿ ಇಲ್ಲಿ ಬೆಲ್ನ ಕ್ಲಿಕ್ ಮಾಡ್ತೀನಿ ಇರು, ಅವರಮ್ಮ ಬಾಗಿಲು ತೆಗಿಲಿ, ಅವರಮ್ಮನ ಹತ್ರನೇ ಮಾತಾಡ್ಕೊಂಡು ಹೋಗೋಣ ಅಂತ ವಿಜಯ್ ಹೇಳ್ತಾನೆ. ವಿಜಯ್ ಹೇಳಿದ ಮಾತು ಕೇಳಿ ಮತ್ತೆ ಸಂತೋಷು ಡೋರ್ನ ನಾಕ್ ಮಾಡ್ತಾನೆ.
ಒಳಗಡೆಯಿಂದ ಓ ಬರ್ತಾ ಇದ್ದೀನಿ ಅನ್ನೋ ಸೌಂಡ್ ಬರುತ್ತೆ. ವಿಜಯ್ ಮತ್ತು ಸಂತೋಷ್ ವೆಯ್ಟ್ ಮಾಡ್ತಾರೆ. ಹಾಫ್ ಆನ್ ಅವರ್ ಆಯಿತು, 1 ಅವರ್ ಆಯಿತು, ಯಾರೂ ಬರಲಿಲ್ಲ. ಬಟ್ ಒಳಗಡೆಯಿಂದ ನೀರು ಬೀಳೋ ಸೌಂಡ್ ಮಾತ್ರ ಬರ್ತಾನೆ ಇತ್ತು. ಕತ್ಲು ಬೇರೆ ಆಗ್ಬಿಟ್ಟಿತ್ತು. ಅವ್ರ ಮನೆ ಬಾಗ್ಲಲ್ಲಿ ಮಾತ್ರನೇ ಬೆಳಕಿದ್ದಿತ್ತು, ಸರೌಂಡಿಂಗಲ್ಲೆಲ್ಲ. ಸಂತೋಷ್ ವಿಜಯ್ ಹೇಳ್ತಾನೆ, ಇರಲಿ ಇರೋ, ನಾಗರಾಜನ್ಗೊಂದ್ಸರಿ ಫೋನ್ ಮಾಡಿಬಿಡೋಣ. ಯಾವುದಕ್ಕೂ ಒಂದು ಮನೇಲಿಲ್ಲ ಅನಿಸುತ್ತೆ, ಬರೀ ಹೆಣ್ಮಕ್ಳಿರ್ಬೇಕು, ಬಾಗ್ಲು ತೆಗಿತಿಲ್ಲ ಅಂತೇಳಿ ನಾಗರಾಜನ್ಗೆ ಸಂತೋಷ್ ಕಾಲ್ ಮಾಡ್ತಾನೆ. ಸಂತೋಷ್ ನಾಗರಾಜನ್ ಕಾಲ್ ಮಾಡಿದಾಗ, ಸಂತೋಷ್, ನಾಗರಾಜ್ ನಿಮ್ಮ ಮನೆ ಹತ್ರ ಬಂದಿದ್ದೆ ಕಣೋ, ನಿಮ್ಮ ಮನೆಯವರೆಲ್ಲ ಒಳಗಡೆ ಇದ್ದಾರೆ, ಬಟ್ ಬಾಗ್ಲು ತೆಗಿತಿಲ್ಲ, ಪರವಾಗಿಲ್ಲ ಬಿಡೋ, ನಾವು ಹೊರಡ್ತೀವಿ, ನೆಕ್ಸ್ಟ್ ಟೈಮ್ ಬಂದಾಗ ಮತ್ತೆ ಸಿಗೋಣ ಅಂತಾರೆ. ನಾಗರಾಜ್ ನಗ್ತಾ, ಏನೋ ಹೇಳ್ತಾ ಇದೀಯಾ, ನಾವ್ಯಾರೂ ಮನೇಲಿಲ್ಲ, ನಾವೆಲ್ಲರೂ ತಿರುಪ್ತಿಗೆ ಬಂದಿದ್ದೀವಿ. ನಾಗರಾಜ್ ಹೇಳಿದ ಮಾತು ಕೇಳಿದ ತಕ್ಷಣ ಸಂತೋಷ್ 1-2 ನಿಮಿಷ ಮಾತೇ ನಿಲ್ಲಿಸ್ಬಿಡ್ತಾನೆ. ವಿಜಯ್, ಯಾಕೋ ಏನಾಯಿತು, ಯಾಕೋ ಮಾತಾಡ್ತಿಲ್ಲ ಅಂತ ಕೇಳ್ತಾರೆ. ಅದು ಮನೇಲಿ ಯಾರೂ ಇಲ್ವಂತೋ ಅಂತ ವಿಜಯ್ಗೆ ಸಂತೋಷ್ ಹೇಳ್ತಾನೆ. ಏನು ಹೇಳ್ತಿದ್ಯಾ, ಒಳಗಡೆ ನೋಡೋ, ಸೌಂಡ್ ಬರ್ತಿದೆ ಅಂತ ಮತ್ತೆ ಒಳಗಡೆ ನೋಡಿದಾಗ ಒಳಗಡೆ ಆನ್ ಆಗಿದ್ದ ಲೈಟ್ ಆಫ್ ಆಗಿತ್ತು, ನೀರಿನ ಸೌಂಡು ಕಮ್ಮಿ ಆಗಿತ್ತು. ಇದನ್ನು ನೋಡಿದ ವಿಜಯ್ ಮತ್ತು ಸಂತೋಷ್ಗೆ ಅಲ್ಲಿ ನಿಂತ್ಕೊಳ್ಳೋಕ್ಕಿರಲಿ, ಅಲ್ಲಿಂದ ಓಡೋದಕ್ಕೂ ಭಯ ಆಗ್ಬಿಟ್ಟಿತ್ತು. ಇಬ್ಬರು ತುಂಬ ಭಯದಿಂದನೇ ಆ ಮನೆ ರೋಡಿಂದ ಓಡೋಕೆ ಶುರು ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಓಡ್ತಾರೆ ಅಂದರೆ ಅವ್ರ ಗಾಡಿ ನಿಲ್ಲಿಸಿದ ಜಾಗ ಬರೋ ತನಕನೂ ಓಡ್ತಾನೆ ಇರ್ತಾರೆ. ಓಡ್ ಬಂದ್ಬಿಟ್ಟು ಏದುಸ್ರು ಬಿಡ್ತಾ, ಏನೋ ಆಯಿತು, ಇಷ್ಟೋ ತನಕ ನಾವು ಯಾರ ಜೊತೆನೋ ಮಾತಾಡಿದ್ವಿ, ಅಲ್ಲಿ ಇಷ್ಟೋ ತನಕ ನಮ್ಮ ಜೊತೆ ಇದ್ದಿದ್ದು ಯಾರೋ ಅಂತೇಳಿ ಸಂತೋಷ್ ತುಂಬಾ ಭಯ ಪಡ್ಕೊತಾನೆ. ವಿಜಯ್ ಕೂಡ ಹೌದು, ಇಬ್ರಿಗೂ ತುಂಬಾ ಭಯ ಆಗುತ್ತೆ. ಎಷ್ಟರ ಮಟ್ಟಿಗೆ ಅಂತ ಅಂದರೆ ಅವರು ಆ ಅಜ್ಜಿ ವಾಯ್ಸನ್ನು ಕೇಳಿದರು, ಆ ವಾಯ್ಸು ಅವ್ರ ಕಿವಿಲಿ ಇನ್ನೂ ಗುನ್ಗೋ ಥರ. ಹಾಗೆ ಇಬ್ಬರು ಭಯದಲ್ಲಿ ಬಾಯಿ ಕತ್ಕೊಂಡು ಮನೆಗೆ ಹೊರಟ್ಬಿಡ್ತಾರೆ. ನಾಗರಾಜನ್ಗೆ ಕಾಲ್ ಮಾಡಿ ಹೇಳ್ತಾರೆ, ನಾಗರಾಜ್ ಮೊದಲು ಆ ಮನೆನ ಚೇಂಜ್ ಮಾಡಿಬಿಡೋ, ಆ ಮನೆ ಸವಾಸನೆ ಬೇಡ, ನೀವು ತಿರುಪ್ತಿಯಿಂದ ಬರ್ತಾ ಇದ್ದಾಗೇನೆ ಹೇಳಿ, ಬೇರೆ ಎಲ್ಲಾದರೂ ಶಿಫ್ಟ್ ಆಗಿಬಿಡಿ, ಆ ಮನೆನೇ ಬೇಡ ಅಂತ ಫೋನಲ್ಲಿ ಮಾತಾಡ್ಕೊತಾನೆ ಇಬ್ಬರು ಹೊರಡ್ತಾರೆ. ಇಬ್ಬರು ಹೊರಡ್ತಾ ಆ ರಸ್ತೆಯಲ್ಲಿ ಹೋಗ್ತಾ 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 ಮಧ್ಯದಲ್ಲೇ ಏನೋ ದೊಡ್ಡದಾಗ ಒಂದು ಆಕಾರ ಇಬ್ರಿಗೂ ಕಾಣಿಸುತ್ತೆ. ಆಕಾರ ನೋಡಿ ಇಬ್ರಿಗೂ ಭಯ, ಮುಂದೆ ಹೋಗ್ಬೇಕಾ ಬೇಡವಾ ಅಂತ. ಆದರೆ ಬೇರೆ ಆಪ್ಷನ್ ಇಲ್ಲ. ಹಿಂದೆ ಹೋದರೆ ಆ ಮನೆ, ಮುಂದೆ ಹೋದ್ರೇ ಇವ್ರ ಮನೆಗಳಿಗೆ ಹೋಗೋಕ್ಕಾಗತ್ತೆ. ಅದಕ್ಕೆ ಧೈರ್ಯ ಮಾಡಿ ಸಂತೋಷ್ ಗಾಡಿನ ತುಂಬ ಸ್ಪೀಡಾಗಿ ತೊಗೊಂಡು ಹೋಗ್ತಾನೆ. ತುಂಬ ಸ್ಪೀಡಾಗಿ, ಎಷ್ಟು ಸ್ಪೀಡಾಗಿ ತೊಗೊಂಡು ಹೋಗ್ತಾನೆ ಅಂತಂದರೆ ಅವ್ನ ಸ್ಪೀಡ್ ಏನಿಲ್ಲ ಅಂದರೆ ಒಂದು 80 ಹೋಗಿರುತ್ತೆ. ಅಂದರೂ ಗಾಡಿ ಅವ್ನು ಅಂದ್ಕೊಂಡು ಸ್ಪೀಡಿಗೆ ಹೋಗ್ತಾನೆ ಇರಲ್ಲ. ಅವನೇನೋ ಅಲ್ಲಿ ಎಕ್ಸ್ಕಲೇಟ್ರ್ ಕೊಡ್ತಾ ಇರ್ತಾನೆ, ಬಟ್ ಗಾಡಿ ಅಷ್ಟು ಸ್ಪೀಡಾಗಿ ಮೂವ್ ಆಗ್ತಾ ಇರಲ್ಲ. ಅವ್ರೇನು ನೋಡಿದ್ರು ಆ ನೆರಳು ಹತ್ರ ಬರ್ತಾ ಬರ್ತಾ ಅವ್ರಿಗೆ ಒಂದು ಜೋರಾಗಿ ಸೌಂಡ್ ಕೇಳಿಸುತ್ತೆ. ಇವತ್ತು ನೀವು ನನ್ನ ಕೈಯಿಂದ ತಪ್ಪಿಸ್ಕೊಂಡ್ಬಿಟ್ರಿ, ಇನ್ನೊಂದು ದಿವಸ ಬನ್ನಿ, ನಿಮಗೋಸ್ಕರನೇ ನಾನು ಕಾಯ್ತಿರೋದು ಅಂತ ಜೋರಾಗಿ ಒಂದು ಹೆಣ್ಮಗು ಹೇಳಿ ಜೋರಾಗಿ ನಗೋ ಸೌಂಡ್ ಕೇಳುತ್ತೆ. ಆ ಸೌಂಡ್ ಕೇಳಿಸ್ಕೊಂಡಿದ್ದು ಇವರಿಬ್ಬರಿಗೆ ತುಂಬಾ ಭಯ ಆಗುತ್ತೆ. ಸಂತೋಷ್ ಅವನ ಗಾಡಿ ಸ್ಪೀಡ್ನ ಜಾಸ್ತಿ ಮಾಡಿ ಅವ್ರ ಮನೆ ಕಡೆ ಹೊರಡ್ತಾನೆ. ಈ ಘಟನೆ ಆಗಿದ್ದು 2008ರಲ್ಲಿ ಅಂತ ಹೇಳಿದ್ದೆ. ಈ ಘಟನೆ ನಡೆದಿದ್ದು ನನ್ನ ಅಪ್ಪಾಜಿ ಜೀವನದಲ್ಲೇ. ಹೌದು, ನನ್ನ ಫಾದರ್ ನನ್ನ ಹತ್ರ ಈ ಘಟನೆನ ಶೇರ್ ಮಾಡಿದರು. ಅದು 2015ರಲ್ಲಿ. ಹೌದು, ಇದು ಅವ್ರ ಲೈಫಲ್ಲಿ ರಿಯಲ್ ಆಗಿ ನಡೆದಿದ್ದ ಇನ್ಸಿಡೆಂಟ್. ಈ ಘಟನೆ ಆದಮೇಲೆ ಅವ್ರ ಫ್ರೆಂಡ್ ನಾಗರಾಜ್ ಅವ್ರಿಗೆ ನಾವು ಅಂದರೆ ನಮ್ಮ ಅಪ್ಪಾಜಿಯವರು ಬೇರೆ ಕಡೆ ಮನೆ ನೋಡಿ ಅವ್ರಿಗೆ ಮನೆ ಮಾಡಿಕೊಟ್ರು. ಆ ಮನೆ ಕಡೆ ಮತ್ತು ಅವ್ರು ಹೋಗಲಿಲ್ಲ. ಮನೆ ಖಾಲಿ ಮಾಡೋ ಟೈಮಲ್ಲೂ ನಮ್ಮ ಅಪ್ಪಾಜಿ ಆಗಿರ್ಬೋದು ಅಥವಾ ಅವ್ರ ಸ್ನೇಹಿತರು ವಿಜಯ್ ಅವರು ಕೂಡ ಹೋಗಲಿಲ್ಲ. ನಾನಿಲ್ಲಿ ಯಾವುದೇ ಪಾತ್ರಕ್ಕೂ ನಿಜವಾಗ್ಲೂ ಒಂದು ಹೆಸರನ್ನ ಉಪಯೋಗಿಸಿಲ್ಲ. ಇದೊಂದು ಕಾಲ್ಪನಿಕ ಹೆಸರು, ಬಟ್ ನಡೆದಿರೋ ಘಟನೆ ಮಾತ್ರ ಸತ್ಯವಾಗ್ಲೂ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ಸ್ಟೋರಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ.
ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.